Praise the Lord. Greetings to you all in the name of our Lord and Savior Jesus Christ. Today's Bible verse, Psalms 91 verse 10. No disaster will strike you, no violence will come near your home. ಕೀರ್ತನೆಗಳು 91:10 ವಚನ. ಯಾವ ಕೇಡೂ ನಿನಗೆ ಸಂಭವಿಸದು, ಉಪದ್ರವವು ನಿನ್ನ ಗುಡಾರದ ಸಮೀಪಕ್ಕೂ ಬಾರದು. ಹೌದು, ದೇವರ ವಾಕ್ಯವು ಸತ್ಯವುಳ್ಳಂಥ ವಾಕ್ಯ. ದೇವರು ತಾನು ನುಡಿದದ್ದನ್ನು ನಡೆಸಿಕೊಡುವಾತನು. ದೇವರು ಇಲ್ಲಿ ನುಡಿಯುತ್ತಾ ಇದ್ದಾರೆ. ಏನೆಂದರೆ, ಯಾವ ಕೇಡು ನಿನ್ನ ಮೇಲೆ ಬಾರದು, ನಿನಗೆ ಸಂಭವಿಸದು ಎಂಬುದಾಗಿ. ಉಪದ್ರವವು ನಿನ್ನ ಗುಡಾರದ ಹತ್ತಿರ, ನಿನ್ನ ಮನೆಯ ಹತ್ತಿರ ಕೂಡ ಬರಲಾರದು ಎನ್ನುವಂತಹ ಆಶ್ವಾಸನೆಯ ಮಾತನ್ನು ದೇವರು ಇವತ್ತು ನಮಗೆ ಕೊಡ್ತಾ ಇದ್ದಾರೆ ಪ್ರಿಯರೇ. ಹೌದು, ಇದನ್ನು ನೋಹನ ಕಾಲದಲ್ಲಿ ನಡೆದಿರ್ತಕ್ಕಂಥ ಘಟನೆಯ ಮೂಲಕ ತಿಳಿದುಕೊಳ್ಳೋಣ. ನೋಹನ ಕಾಲದಲ್ಲಿ ಪ್ರಾರಂಭದಲ್ಲಿ ತುಂತುರಾಗಿ ಮಳೆ ಬರಲಿಕ್ಕೆ ಪ್ರಾರಂಭವಾಯಿತು. ನಂತರ ದಿನ ಕಳೆದಂತೆಲ್ಲ ದೊಡ್ಡ ಮಳೆಯಾಗಿ, ಕೊನೆಯಲ್ಲಿ ಜಲಪ್ರಳಯದ ಮಳೆಯಾಗಿ ಅದು ಮಾರ್ಪಟ್ಟಿತ್ತು ಪ್ರಿಯರೇ. ಆದರೆ ನಮ್ಮ ಪ್ರೀತಿ ಸ್ವರೂಪನಾದ ದೇವರು ನೋಹನಿಗೆ ಯಾವ ಹಾನಿ ಕೂಡ ಆಗದಂತೆ ರಕ್ಷಿಸಿದರು. ನೋಹನ ಕಾಲದ ಮಳೆ ಮೊದಲನೆಯದಾಗಿ ಅಲ್ಲಿರುವ ಎಲ್ಲ ಪಾಪಿಗಳನ್ನು ನಾಶ ಮಾಡಿಬಿಟ್ಟಿತ್ತು. ಎರಡನೆಯದಾಗಿ ಆ ನಾವೆಯನ್ನು, ನೋಹನು ಸೇರಿಕೊಂಡಿರ್ತಕ್ಕಂಥ ಆ ನಾವೆಯನ್ನು ಮೇಲಕ್ಕೆ 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 ಎತ್ತುತ್ತಲೇ ಹೋಯಿತು ಪ್ರಿಯರೇ. ಇಲ್ಲಿ ನಾವೆ ಎಂದರೆ ಅದು ಕ್ರಿಸ್ತನಿಗೆ ಗುರುತಾಗಿದೆ ಪ್ರಿಯರೇ. ಆ ನಾವೆಯೊಳಗೆ ನೀರು ಹೋಗದಂತೆ ನೋಹನು ರಾಳವನ್ನು ಹಚ್ಚಿದ್ದನು, ಒಳಗೂ ಹೊರಗೂ ಕೂಡ ರಾಳವನ್ನು ಹಚ್ಚಿದನು. ಈ ರಾಳ ಏಸು ಕ್ರಿಸ್ತನ ರಕ್ತಕ್ಕೆ ಹೋಲಿಕೆಯಾಗಿದೆ ಪ್ರಿಯರೇ. ಹೌದು, ನೀವು ಏಸು ಕ್ರಿಸ್ತನು ಎನ್ನುವಂತಹ ನಾವೆಯೊಳಗೆ ನೀವು ಬಂದು ಸೇರಿಕೊಳ್ಳುವಾಗ ಏಸು ಕ್ರಿಸ್ತನ ರಕ್ತವು ನಿಮ್ಮನ್ನು ರಕ್ಷಿಸುವಂಥದ್ದಾಗಿದೆ. ಯಾವ ಜಲಪ್ರಳಯ ನಿಮ್ಮ ಜೀವಿತದಲ್ಲಿ ಬಂದರೂ ಕೂಡ ಏಸು ಕ್ರಿಸ್ತನ ರಕ್ತದ ಮುಂದೆ ಅದನ್ನು ಜಯಿಸಲಿಕ್ಕೆ ಸಾಧ್ಯವೇ ಇಲ್ಲ. ಏಸು ಕ್ರಿಸ್ತನು ತನ್ನ ರಕ್ತದ ಮೂಲಕ ಯಾವ ಕೇಡೂ ನಿನಗೆ ಸಂಭವಿಸದಂತೆ, ಉಪದ್ರವವು ನಿನ್ನ ಗುಡಾರದ ಸಮೀಪಕ್ಕೂ ಬರದಂತೆ ಕಾಪಾಡುತ್ತಾರೆ ಪ್ರಿಯರೇ. ಇವತ್ತು ಈ ಪ್ರಪಂಚದ ತೊಡಕುಗಳು, ಆತಂಕಗಳು ನಿನ್ನ ಜೀವಿತದಲ್ಲಿ ಬರುತ್ತಾ ಇರಬಹುದು. ಆದರೆ ನೀನು ಕ್ರಿಸ್ತನನ್ನು ಆತುಕೊಳ್ಳುವಾಗ, ಕ್ರಿಸ್ತನು ಎನ್ನುವ ನಾವೆಯೊಳಗೆ ಸೇರಿಕೊಳ್ಳುವಾಗ ಅವು ಯಾವುವೂ ಕೂಡ ನಿಮ್ಮನ್ನು ಏನೂ ಮಾಡಲಿಕ್ಕೆ ಸಾಧ್ಯವಿಲ್ಲ ಪ್ರಿಯರೇ. ಪ್ರಾಪಂಚಿಕ ರೀತಿಯ ಮಳೆ ನೋಹನಿದ್ದಂಥ ಆ ನಾವೆಯನ್ನು ಮೇಲಕ್ಕೆ ಎತ್ತಿತ್ತು. ಇಂದು ಪವಿತ್ರಾತ್ಮನೆಂಬ ಮಳೆ ನಮ್ಮನ್ನು ಮೇಲಕ್ಕೆ ಎತ್ತುವಂಥದ್ದಾಗಿದೆ ಪ್ರಿಯರೇ. ನೀನು ಇಂದೇ ಕ್ರಿಸ್ತನ ನಾವೆಯೊಳಗೆ ಸೇರಿಕೋ, ನೀನು ಇಂದೇ ರಕ್ಷಣೆ ಹೊಂದು, ಯೇಸುವೇ ಕ್ರಿಸ್ತನೆಂದು ನಿನ್ನ ಬಾಯಿಂದ ಅರಿಕೆ ಮಾಡು. ಆಗ ನೀನು ಕ್ರಿಸ್ತನ ನಾವೆಯೊಳಗೆ ಸೇರಿಕೊಳ್ಳುತ್ತಿ. ಕ್ರಿಸ್ತನ ರಕ್ತದ ಮುದ್ರೆ ಹಾಕಿ ಕ್ರಿಸ್ತನು ನಿನ್ನನ್ನು ಕಾಪಾಡುತ್ತಾರೆ. ಯಾವ ಕೇಡು ಕೂಡ ನಿನಗೆ ಸಂಭವಿಸದು. ನನ್ನ ಪ್ರಿಯ ದೇವ ಮಕ್ಕಳೇ, ಏಸು ಕ್ರಿಸ್ತನೇ ಆ ನಾವೆಯಾಗಿದ್ದಾನೆ. ಏಸು ಕ್ರಿಸ್ತನು ನಿನಗಾಗಿ ಬಾಗಿಲನ್ನು ತೆರೆದಿದ್ದಾನೆ. ಹಿಂದೆ ನೀನು ಆ ಬಾಗಿಲೊಳಗೆ ಸೇರಿಕೋ. ಏಸು ಕ್ರಿಸ್ತನೇ ಆ ಮಾರ್ಗವಾಗಿದ್ದಾನೆ. ಆತನ ಹತ್ತಿರ ಬಾ, ಆತನನ್ನು ಕಂಡುಕೋ, ಆತನನ್ನು ಅಂಟಿಕೊಂಡು ಜೀವಿಸು. ಕ್ರಿಸ್ತನೆಂಬ ನಾವೆಯೊಳಗೆ ನೀನಿರುವಾಗ ಪವಿತ್ರ ಆತ್ಮನು ತನ್ನ ಅಭಿಷೇಕದ ಮೂಲಕ ನಿನ್ನನ್ನು ಉನ್ನತ ಸ್ಥಾನಕ್ಕೆ ಒಯ್ಯುತ್ತಾರೆ, ಮೇಲಕ್ಕೆ 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 ಎತ್ತುತ್ತಾರೆ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಪ್ರೀತಿಯ ಪರಲೋಕದ ತಂದೆಯಾದ ದೇವರೇ, ನಿನಗೆ ಸ್ತೋತ್ರ ಉಂಟಾಗಲಿ ಸ್ವಾಮಿ. ನೀನು ಕೊಟ್ಟಿರೋ ವಾಕ್ಯಕ್ಕಾಗಿ ವಂದಿಸ್ತೇನಪ್ಪ. ಯಾವ ಕೇಡೂ ನಿನಗೆ ಸಂಭವಿಸದು, ಉಪದ್ರವವು ನಿನ್ನ ಗುಡಾರದ ಸಮೀಪಕ್ಕೂ ಬಾರದು ಎನ್ನುವಂಥ ಆಶ್ವಾಸನೆಯ ಮಾತನ್ನು ಇವತ್ತು ನಮ್ಮೆಲ್ಲರಿಗೆ ನೀನು ಕೊಟ್ಟಿದ್ದಕ್ಕಾಗಿ ನಿನ್ನನ್ನು ಕೊಂಡಾಡುತ್ತೇವೆ ಕರ್ತನೆ. ನೋಹನ ಜೀವಿತದಲ್ಲಿ ಅದ್ಭುತವನ್ನು ಮಾಡಿ ಪ್ರಾಪಂಚಿಕ ಮಳೆ ಬಂದಾಗ್ಯೂ ಕೂಡ ಅವನಿಗೆ ಯಾವ ಹಾನಿಯಾಗದಂತೆ ನೀನು ಅವನನ್ನು ಸುರಕ್ಷಿತವಾಗಿ ಬಚ್ಚಿಟ್ಟದಕ್ಕಾಗಿ ನಿಮ್ಮನ್ನು ಕೊಂಡಾಡುತ್ತೇವೆ ಕರ್ತನೆ. ಈ ವಾಕ್ಯ ಕೇಳಿಸಿಕೊಳ್ಳುತ್ತಿರುವ ಪ್ರತಿಯೊಬ್ಬೊಬ್ಬರನ್ನು ಆಶೀರ್ವಾದ ಮಾಡಿ ಕರ್ತನೆ. ಈ ಪ್ರಪಂಚವೆಂಬ ನಾವೆಯೊಳಗೆ ಅವರಿರುವಾಗ ಅವರನ್ನು ನಿನ್ನ ನಾವೆಯೊಳಗೆ ಸೇರಿಸಿಕೋ ಕರ್ತನೆ. ನಿನ್ನ ಹತ್ತಿರ ಬರಲಿಕ್ಕಾಗುವಂತೆ ಸಹಾಯ ಮಾಡ್ರಿ. ಅವರಿಗಿರ್ತಕ್ಕಂಥ ಕಷ್ಟ, ಸಂಕಟ, ಹೋರಾಟಗಳ ಮಧ್ಯದಲ್ಲಿ ಇವತ್ತು ಅವರು ನಿನ್ನನ್ನೇ ಆರಿಸಿಕೊಂಡಿದ್ದಾರೆ ಕರ್ತನೆ. ನೀನೇ ಮಾರ್ಗವಾಗಿದ್ದುಕೊಂಡು ಅವರನ್ನು ನಡೆಸು. ನಿನ್ನ ಹಟ್ಟಿಯೊಳಗೆ ಸೇರಿಸಿಕೋ ಕರ್ತನೆ. ನಿನ್ನ ನಾವೆಯೊಳಗೆ ಅವರನ್ನು ಭದ್ರವಾಗಿ ಕಾಪಾಡು. ನಿನ್ನ ರಕ್ತದ ಮುದ್ರೆಯನ್ನು ಹಾಕಿ ಬಚ್ಚಿಟ್ಟು ಅವರನ್ನು ಉನ್ನತ ಸ್ಥಾನಕ್ಕೆ ಏರಿಸಬೇಕಾಗಿ ಈ ಪ್ರಾರ್ಥನೆಯನ್ನು ಯೇಸುವಿನ ನಾಮದಲ್ಲಿ ಬೇಡುತ್ತೇನೆ ತಂದೆಯೇ. ಆಮೆನ್.